ವೆಲ್ಕಮ್ ಬ್ಯಾಕ್. ಇವತ್ತು ಓಕ್ಲಿ ಹಬ್ಬದ 3ನೇ ದಿನ ತೇರಪ್ಪತ್ತು. ಇವತ್ತು ತೇರೆ ಎರೆಯೋ ದಿನ. ಸೊ ಹಂಗಾಗಿ ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕಿದ್ದೆ. ಆ ರಂಗೋಲಿ ಸರಿ ಇಲ್ಲ ಅಂತೇಳಿ ಅಮ್ಮ ಮತ್ತು ಬಾಲು ಇಬ್ಬರು ಸೇರಿ ಇನ್ನೇನೇನೋ ಮಾಡ್ಯುಲೇಷನ್ ಮಾಡಿ ಅದಕ್ಕೆ ಬಣ್ಣ ಎಲ್ಲನೂ ತುಂಬಿದ್ರು. ಅದಾದಮೇಲೆ ಟ್ಯಾಕ್ಟ್ರಿನಲ್ಲಿ ಅಣ್ಣ ಸೌದೆ ಎಲ್ಲನೂ ಇಳ್ಕಿಸ್ಕೊತಾ ಇದ್ದ. ಬೇರೆನೂ ಸೌದೆ ಬೇಕು ಅಂತ ತಂದಿದ್ದ. ಮತ್ತು ನಾವು ಕೂಡ ಎಲ್ಲರೂ ರೆಡಿಯಾಗಬೇಕಿತ್ತಲ್ವ. ಸೊ ಹಂಗಾಗಿ ನಾವ್ಯಾರು ಊಟ ಇವತ್ತು ಉಪವಾಸ ಇರ್ತೀವಿ. ತೇರರಿಯೋ ತನಕ ಏನೂ ತಿನ್ನಲ್ಲ, ತೇರಪತ್ತು ಮಾಡ್ತೀವಿ. ಮತ್ತು ಮಕ್ಕಳು ಅಷ್ಟರ ತನಕ ಇರೋಕ್ಕಾಗಲ್ಲ ಅಂತೇಳಿ ಪುಳಿಯೋಗರೆ ಮಾಡಿದ್ದು. ಹಿಂದೆ ಎಲ್ಲ ಕುತ್ಕೊಂಡು ಮಕ್ಕಳೆಲ್ಲ ತಿಂದು ಆಟ ಆಡ್ಕೊಂಡು ತಿನ್ಕೊಂಡ್ರು. ಹಿಮು ಅಮ್ಮನ ಹತ್ರ ತಿನ್ನಿಸ್ಕೊತಾ ಇದ್ದ. ಮತ್ತು ಅಡುಗೆ ಮಾಡ್ತಿದ್ರಲ್ವ ಅಲ್ಲೆಲ್ಲ ಕಿತಾಪತಿ ಮಾಡಿ ಇದು ಮಾಡ್ತಿದ್ದ. ಇನ್ನೇನು ಮನೆ ಹತ್ರ ತೇರಪತ್ತಿಗೆ ದೇವ್ರು ಬರುತ್ತೆ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದು. ತೇರಪತ್ತು ಯಾರ್ಯಾರು ಮಾಡ್ತಾರೆ ಅವ್ರ ಮನೆ ಹತ್ರ ಎಲ್ಲ ದೇವ್ರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗುತ್ತೆ. ಸೊ ಹಂಗಾಗಿ ಆವಾಗ ನಾವು ಮಾಡಿರೋದು ಕಡಲೆಬೇಳೆ ಮತ್ತು ಪಾನಕ ಎಲ್ಲ ಎಡೆ ತೋರಿಸಿ ಆವಾಗ ಅಲ್ಲಿ ಪೂಜೆ ಮಾಡ್ತಾರೆ. ಮತ್ತು ಅವ್ರು ಬಂದಿರೋರಿಗೆಲ್ಲ ಕಾಲು ನೀರಾಕಿ ಮತ್ತು ನಾವು ತಂದಿರೋದು ಹಾರ ಮತ್ತು ಹೂವು ಏನು ತಂದಿರ್ತೀವಿ ಅದಕ್ಕೆಲ್ಲ ಹಾರನ ಇಟ್ಟು ಪೂಜೆ ಮಾಡಿಸ್ಕೊಳ್ಳೋದು. ಇನ್ನು ವೆಯ್ಟ್ ಮಾಡ್ತಾ ಇದ್ದೋ ನಾವೆಲ್ಲರೂ. ಇನ್ನೇನು ದೇವ್ರು ಬರೋ ಟೈಮ್ ಆಗಿತ್ತು. ಸೊ ಹಂಗಾಗಿ ದೀಪ ಎಲ್ಲ ಹಚ್ಚಿಟ್ಕೊಂಡು ಇದು ಮಾಡ್ತಿದ್ದೋ. ಯಾಕಂದರೆ ಬಂದಾಗ ತುಂಬ ಟೈಮ್ ನಿಲ್ಲಲ್ಲ, ತುಂಬ ಬಿಸಿಲಿರುತ್ತಲ್ವ. ಅವರು ಫಾಸ್ಟಾಗಿ ಬೇರೆ ಮನೆಗೆ ಮೂವ್ ಆಗಬೇಕು. ಸೊ ಹಂಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಫಸ್ಟ್ ತಕ್ಷಣವೇ ಅಲ್ಲಿ ಎಡೆ ತೋರಿಸಿ ಪೂಜೆ ಮಾಡಿಸ್ಕೊಂಡು ಬೇಗ ಹೊರಟೋಗ್ಬಿಡ್ತಾರೆ. ಇನ್ನೇನು ಬರ್ತಾರೆ. ಸೊ ಹಂಗಾಗಿ ನಮ್ಮ ಮನೇಲಿ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ನಿಂತ್ಕೊಳ್ಳಿ ಎಲ್ಲ ಹಂಗೆ ನಿಂತ್ಕೊಳ್ಳಿ ಎಲ್ಲ ನಿಂತ್ಕೊಳ್ಳಿ ಎಲ್ಲ ನಿಂತ್ಕೊಳ್ಳಿ ಎಲ್ಲ ನಿಂತ್ಕೊಳ್ಳಿ ಎಲ್ಲ ಬಜಾಜ್ ಹೀಗೆ ತೇರಪ್ಪತ್ತಿಗೆ ದೇವ್ರು ಬಂದಾಗ ತುಂಬ ಹೊತ್ತು ನಿಲ್ಲಲ್ಲ. ಸೊ ಹಂಗಾಗಿ ನಾವು ಬೇಗನೆ ಪ್ರಿಪೇರಾಗಿ ನಿಂತಿರಬೇಕು. ಅವ್ರು ಮಾಡಿಸ್ಕೊಂಡು ಬೇಗ ನಾವು ಕೊಟ್ಟಿರೋದು ಎಡೆ ಎಲ್ಲ ದೇವ್ರಿಗೆ ತೋರಿಸ್ಕೊಂಡು ಬೇಗ ಹೊರಟೋಗ್ಬಿಡ್ತಾರೆ. ಇವಾಗೆಲ್ಲ ಆಯಿತು. ಹೀಗೆ ತೇರಪ್ಪತ್ತಿಗೆ ಪ್ರತಿ ಮನೆಗೆಲ್ಲ ಹೋಗಿ ಬಂದು ಮುಗಿಸಿ ಇವಾಗ ಇದನ್ನು ದೇವ್ರನ್ನ ಮೇಲೆ ಪ್ರತಿಷ್ಠಾಪನೆ ಮಾಡಿರ್ತಾರೆ ತೇರಿನ ಮೇಲೆ. ಸೊ ಇವಾಗ ನಾವು ತೇರಿಗೆ ಹೋಗಬೇಕು. ಎಲ್ಲ ರೆಡಿಯಾಗಿದ್ದು ಒಂದು ಕ್ಲಿಪ್ ತೊಗೊಂಡು ಇವಾಗ ತೇರಿಗೆ ಬಳಿಗುಳಿ ಹಣ್ಣ ಅಂತ ಇಡ್ತಾರೆ. ಅದನ್ನು ಇಟ್ಕೊಂಡು ಎಲ್ಲ ಕಡೆನೂ ಬರ್ತಿದ್ದಾರೆ. ಅದು ತೇರರದ ಮೇಲೆ ಅದನ್ನು ತೊಗೊಂಡು ಎಲ್ಲರೂ ಸ್ವಲ್ಪ ತಿಂದರೆ ಒಳ್ಳೆಯದು ಅಂತೇಳಿ ಎಲ್ಲರೂ ತಿಂತೀವಿ. ಇವಾಗ ನೋಡಿ ಆಲ್ರೆಡಿ ತೇರಿಗೂ ಎಲ್ಲ ರೆಡಿಯಾಗಿದೆ.
ತೇರು ಎಳಿದ ತಕ್ಷಣವೇ ಐನೂರನ್ನ ಕರ್ಕೊಬಂದು ಅವ್ರಿಗೆ ಪ್ರಸಾದನ ನೀಡಿ ನೆಕ್ಸ್ಟು ನಾವೆಲ್ಲರೂ ಊಟ ಬಡಿಸೋದು. ಆಮೇಲೆ ನಾವೆಲ್ಲ ತೇರು ಹಬ್ಬದ ಮಾಡಿರೋರೆಲ್ಲ ಊಟ ಮಾಡೋದು. ಸೊ ಹಂಗಾಗಿ ಇವಾಗ ಐನೂರನ್ನ ಕರ್ಕೊಬಂದು ಅವ್ರಿಗೆ ನೀಡೋದಕ್ಕೆಲ್ಲನೂ ಸಿದ್ಧತೆ ಮಾಡ್ಕೋತಿದ್ದೀವಿ. ಇನ್ನೂರು ಎಲ್ಲರ ಮನೆಯೂ ಊಟ ಮಾಡಲ್ಲ, ಯಾಕಂದರೆ ತುಂಬ ಜನದ ಮನೆ ತಿರುಪತಿ ಮಾಡಿರ್ತಾರೆ, ಅಲ್ಲೆಲ್ಲರೂ ಪ್ರಸಾದ ಇದು ಮಾಡಿದ್ರೆ ಅವ್ರ ಪಾಪ ಏನಾಗಬೇಕು. ಸೊ ಹಂಗಾಗಿ ಎಲ್ಲರ ಮನೆಯಲ್ಲೂ ಬರೀ ಹಂಗೇನೆ ಇದು ಮಾಡ್ತಾರೆ ಅಷ್ಟೇ, ಪ್ರಸಾದನ ಸೇವನೆ ಮಾಡಲ್ಲ. ಸೊ ಸ್ವಲ್ಪ ಇದು ಮಾಡಿ ನಮಗೆ ಪೂಜೆ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಬೇರೆ ಬೇರೆ ಮನೆಗಳಿಗೂ ಎಲ್ಲಕ್ಕೂ ಹೋಗ್ಬೇಕಲ್ಲ, ಹಾಗಾಗಿ ಅದಾದಮೇಲೆ ನಾವು ದಕ್ಷಿಣೆ ಕೊಟ್ಟು ಕಾಲಿಗೆ ಬೀಳೋದು. ನಮ್ಮ ಕಾಲಿಗೆ ಬೀಳುವಂಥ ತಕ್ಷಣವೇ ಬೀಳ್ಬಿಟ್ಟ, ಖುಷಿ ಆಗೋಯ್ತು ನನಗಂತೂ. ಹಿರೇಶು ಅಲ್ಲಿ ಸಿಕ್ಕಲಿಲ್ಲ, ಹಿಮು ಸಿಕ್ತ, ಹಂಗಾಗಿ ಬೀಳು ಅಂತಂದು. ಅದಾದಮೇಲೆ ಮನೇಲಿ ಎಲ್ಲರೂ ಬಂದು ನಮಸ್ಕಾರ ಮಾಡಿಕೊಂಡು ಅವ್ರ ಹತ್ರ ಆಶೀರ್ವಾದ ತೊಗೋತೀವಿ. ಪ್ರತಿ ಹಬ್ಬದಲ್ಲೂ ನಮ್ಮೂರಲ್ಲಿ ಇದೇ ರೀತಿ ಇರುತ್ತೆ, ಐನೂರನ್ನ ಕರೆದು ನೀಡಿನೇ ಊಟ ಮಾಡಬೇಕು ಅನ್ನೋದು. ಸೊ ಐನೂರು ಹೋದ್ಮೇಲೆ ನಾವು ಪಂಕ್ತಿ ವಯಸ್ಸಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಫಸ್ಟು ಗಂಡಸ್ರುಗಳೆಲ್ಲರೂ ಕೂರಿಸ್ಬಿಡ್ತೀವಿ, ಆಮೇಲೆ ಮಕ್ಳುಗಳು, ಆಮೇಲೆ ನಾವು ಎಲ್ಲ ಫಸ್ಟ್ ಊಟ ಮಾಡೋದಲ್ವಾ. ತಿರುಪತಿಯಲ್ಲಿ ಊಟನೇ ಮಾಡೋಕ್ಕಾಗಲ್ಲ. ಬಟ್ ಕಿಚಡಿ ನೋಡಿದ್ರೆ ತುಂಬ ಬಾಯಿ ನೀರು ಬರ್ತಾ ಇರುತ್ತೆ, ಅದ್ರ ಊಟ ಮಾಡೋಕ್ಕಾಗಲ್ಲ. ಅದನ್ನೇ ಏನೇನು ಮಾಡೋದು, ಎಷ್ಟಾಗುತ್ತೋ ಅಷ್ಟು ಬ್ಯಾಟಿಂಗ್ ಮಾಡೋದು, ಇದನ್ನೆಲ್ಲ ಮುಗಿಸೋ ವರ್ಷದಲ್ಲಿ ನಮಗೆ ಮಕ್ಕಳೆಲ್ಲರೂ ಮೊದಲೇ ಹೇಳಿದರು, ಊಟ ಆದ ತಕ್ಷಣವೇ ಜಾತ್ರೆ ಕರ್ಕೊಂಡು ಹೋಗಬೇಕು ಅಂತ. ನಮಗೆ ಊಟ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಜಾತ್ರೆಗೆ ಹೋಗೋಣ ಅಂತ. ಸರಿ ಅಂತ ಹೇಳಿ ನಾವು ಅಡುಗೆ ಮಾಡಿದ್ದು ಎಲ್ಲನೂ ಕ್ಲೀನ್ ಮಾಡಿ ನೀಟ್ ಮಾಡಿ ಹೋಗೋ ಅಷ್ಟರಲ್ಲಿ ಸಾಯಂಕಾಲ ಆಗಿತ್ತು. ಬಳ್ತಿದ್ರು ಮಕ್ಳಿಗೂ, ಅರ್ಧ ಜಾತ್ರೆ ಎಲ್ಲ ಖಾಲಿಯಾಗಿದೆ ಅಂತ ಹೇಳ್ತಿದ್ರು. ಎಷ್ಟಿದೆಯೋ ಅಷ್ಟನ್ನೇ ಜಾತ್ರೆ ಮಾಡ್ಕೊಂಬರೋಣ ಅಂತ ಹೋದ. ಅದರಲ್ಲಿ 3 ಮತ್ತೊಂದು ಅಂಗಡಿಗಳಿತ್ತು. ಇನ್ನೇನು ಮಾಡೋದು, ಪ್ರತಿ ಸಲ ಕೊಡಿಸಿದ್ದನ್ನೇ ತೊಗೋತಾರೆ. ಬಟ್ ನಾವು ಹೋಗೋ ಅಷ್ಟರಲ್ಲೇ ತೇರು ಕೆಳಗಡೆನೇ ಬರ್ತಿತ್ತು. ಯಾಕೆ ಪಾಪ ಮಕ್ಕಳನ್ನ ಅಷ್ಟು ವೆಯ್ಟ್ ಮಾಡಿಸಿ ಹೋಯ್ತಾಯಿದ್ದು. ಸೊ ನಾವು ಹೋಯ್ತಿದ್ವಲ್ಲ, ಅಲ್ಲೇ ನಿಂತ್ಕೊಂಡ್ಮೇಲೆ ಅಲ್ಲಿ ತೇರು ಹರಿದ್ಮೇಲೆ ಹೋಗೋಣ ಅಂತ. ಬೆಳಗ್ಗೆ ಎಲ್ಲಿಂದ ತೇರು ಹರಿತಿತ್ತು ಅಲ್ಲಿಗೆ ಬಂದು ವಾಪಸ್ಸು ಸಾಯಂಕಾಲ ದರ್ಶನ ನಿಲ್ಲಿಸ್ಬಿಟ್ಟು ಅದನ್ನೆಲ್ಲ ಕರೆಕ್ಟಾಗಿ ನಿಲ್ಲಿಸ್ಬಿಟ್ಟು ಚಪ್ಪಾಳೆ ತಟ್ಬಿಟ್ಟು ಅಲ್ಲಿಗೆ ಮುಗಿಸ್ತಾರೆ. ಇವತ್ತಿನ ತೇರು ಹಬ್ಬ ಇಷ್ಟಕ್ಕೆ ಮುಗೀತು ಅಂತ ಹೇಳಿ ನಮ್ಮ ಬಾಲಾಜಿ ಹತ್ಬಿಟ್ಟಿದ್ದ ಮೇಲಕ್ಕೆ ನಮ್ಮ ಮಕ್ಕಳಿಗೆಲ್ಲ ಖುಷಿ, ನಮ್ಮ ಅಣ್ಣ ಹತ್ತಿದ್ದಾನೆ ಅಂತ ಹೇಳಿ ಅಲ್ಲೇ ನೋಡ್ತಾ ನಿಂತ್ಕೊಂಡಿದ್ರು. ಅದಾದಮೇಲೆ ಜಾತ್ರೆ ಒಳಗಡೆ ಹೋದು. ಅಯ್ಯೋ ಜಾತ್ರೆನೇ ಬಿಡಿ, ಅಲ್ಲಿ ನೋಡಿದ್ರೆ ಮಕ್ಕಳು ಅದಕ್ಕೆ ಕೈ ಹಾಕ್ತಾರೆ, ಇದಕ್ಕೆ ಕೈ ಹಾಕ್ತಾರೆ. ತಗೊಳ್ಳೋದಿರಲಿ, ಜಾಸ್ತಿ ಬರೆಯೋಳೋದು ಇದೇ ಆಯಿತು, ಮುನ್ಸ್ಕೊಳ್ಳೋದು ಅದು ಇದು, ಅದು ತಗೊಡಿ ಏನು ಕೈ ಹಾಕಿದ್ರು ಅದಕ್ಕೇನು ಅಷ್ಟು ಕ್ವಾಲಿಟಿನೂ ಅಲ್ಲ, ಅಷ್ಟು ಪ್ರೈಸೂ ಇಲ್ಲ. ಬಟ್ ಆಮೇಲೆ ಏನೋ ಕಬ್ನಲ್ಲಿ ಕುಡಿತೀನಿ ಅಂತಂದರು. ಆಮೇಲೆ ಅಲ್ಲಿ ನೋಡಿದ್ರೆ ಪಾನಿಪುರಿ ತಿಂತೀನಿ ಅಂದರು. ಸರಿ ಹೋಗ್ಲಿ, ತಿಂದ್ಬಿಟ್ರೆ ಮನೆ ಕರ್ಕೊಂಡು ಹೋಗೋಣ ಅಂತ ತಿನ್ನಿಸ್ತು. ಬಟ್ ತಿನ್ಸಿದ್ರು ಫೈನಲಿ ನಮ್ಗೆ ಅದು ಬೇಕು ಇದು ಬೇಕು ಅಂತ ತಗ್ಗಿಸ್ಕೊಳ್ಳೋದಂತೂ ತಪ್ಪಲಿಲ್ಲ. ಬಾಲಾಜಿ ಉಂಗ್ರ ತೋರ್ಸು, ಉಂಗ್ರ ದೂರ ಮಕ್ಕಳಿಗೆ ಜಾತ್ರೆಯಲ್ಲಿ ರೇಷು ಮತ್ತು ಹಿಮ್ಮಿಗೆ ರೇಲ್ಸರ್ ಲೈಟು ಮತ್ತು ಹ್ಯಾಂಡ್ ಫ್ಯಾನು ಕೊಡಿಸಿದ್ದು. ಆಮೇಲೆ ಬಾಲಾಜಿ ಒಂದು ರಿಂಗು ಮತ್ತು ಕೀ ಬಂಚ್ ತೊಗೊಂಡಿದ್ದ. ಆ ಕೀ ಬಂಚ್ ಮೇಲೆ ವಿಶೇಷ ಏನು ಅಂದರೆ ಆ
ಅಕ್ಕ ಬಾವ ಮತ್ತು ಬಾಲಾಜಿ ಹೆಸರು ಬರ್ಸ್ಕೊಂಡಿದ್ದ. ಮತ್ತು ಧನ್ಯ ಮತ್ತು ನಮ್ಮ ಇಬ್ಬರು ರಿಂಗ್ ತೊಗೊಂಡಿದ್ರು. ಇಷ್ಟೆಲ್ಲ ತೊಗೊಂಡ್ಮೇಲೆ ನಾವು ಶಾಪ್ ಮಾಡಿದ್ಮೇಲೆ ಮಂಜಿ ಕರೆದ್ಲು, ಮನೆಗೆ ಬನ್ನಿ ಅಂತ. ಮಂಜಿ ಮನೆಗೆ ಹೋದೋ, ಅಲ್ಲಿ ಅವಳು ಚಿರೋಟಿ ಬೇರೆ ಕೊಟ್ಟಿದ್ಲು. ಊಟ ತುಂಬ ಹೆವಿಯಾಗಿತ್ತು, ಲೇಟಾಗಿ ತಿಂದಿದ್ದು ಬೇರೆ ಒಂಥರ ತಿನ್ನೋಕ್ಕಾಗ್ತಿರ್ಲಿಲ್ಲ. ಸೊ ಹಂಗಾಗಿ ಒಂದರಲ್ಲೇ ಎಲ್ಲರೂ ಶೇರ್ ಮಾಡ್ಕೊಂಡ. ಅದಾದಮೇಲೆ ಶ್ರುತಿ ಕಲ್ಪನಾ ಆಂಟಿ ಮನೆಗೆ ಹೋಗೋಣ ಅಂತ ಹೇಳಿದ್ಲು. ಅಲ್ಲಿಂದ ಕಲ್ಪನಾ ಆಂಟಿ ಮನೆಗೆ ಹೋಗಿ ಅಲ್ಲಿ ಶಾರದಜ್ಜಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು. ಅಲ್ಲಿನೂ ಏನೇನೋ ಕೊಟ್ಟರು ಅದೆಲ್ಲ ತಿನ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು, ಮಕ್ಳು ಮಾತ್ರ ಅದು ಇದು ತಿಂದಿದ್ರಲ್ಲ, ತಿನ್ಕೊಂಡು ಇದು ಮಾಡ್ತಿದ್ರು. ಅಲ್ಲಿಂದ ಕೆಳಗಡೆ ಬಂದಮೇಲೆ ಶಿಲ್ದೊಡಮ್ಮ ಕರೀತು. ಶಿಲ್ದೊಡಮ್ಮ ಮನೆಗೆ ಹೋದ್ರು. ಅವರು ಏನೇನೋ ಕೊಟ್ಟರು ಅದನ್ನು ಎಲ್ಲ ಟೇಸ್ಟ್ ಮಾಡಿಕೊಂಡು, ಮಂಡಕ್ಕಿ ಕೊಟ್ಟಿದ್ರು, ಮಂಡಕ್ಕಿ ತಿನ್ಕೊಂಡು ಅಲ್ಲಿಂದ ಸುಮ್ಮನ ಮನೆಗೆ ಹೋದೋ. ಸುಮ್ಮನ ಮನೇಲಿ ಶೋಭನೂ ಇಲ್ಲೋ, ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಅದಾದಮೇಲೆ ಕೆಳಗಡೆಗೆ ಬಂದು ಮತ್ತು ಜೈಶಿ ಅಕ್ಕರ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು. ಅವರು ಚಕ್ಲಿ ವಡೆ ಏನೇನೋ ಕೊಟ್ಟರು, ಇದೆಲ್ಲ ತಿನ್ಕೊಂಡು ಸಾಕಾಗಿ ಈ ಥರ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ತುಂಬ ನೈಟ್ ಔಟ್ ಆಗಿತ್ತು. ಅಮ್ಮ ಬರೋ ಅಷ್ಟರಲ್ಲಿ ಅಲ್ಲೇ ಟೀ ಮಡಗಿದ್ರು. ನೀವು ಟೀ ಕುಡೀರಿ ಅಂತ ವೆಯ್ಟ್ ಮಾಡ್ತಾ ಇತ್ತು. ಇಲ್ಲ ಅಮ್ಮ ಎಲ್ಲ ಮುಗಿಸ್ಕೊಂಬಂದಿದ್ದೀವಿ ಅಂತ ಹೇಳಿ ಇಷ್ಟಕ್ಕೆ ಮುಗೀತು ಇವತ್ತೊಂದು ವ್ಲಾಗ್. ಇಷ್ಟೇ.